ಅಳಿಯಂದ್ರೆ ಬೇಲ್ ಕೊಡ್ಸಿದಾರಲ್ವಾ, ಅವ್ರ ಮಾತಲ್ಲೂ ನಿಜ ಇದೆ ಅನ್ನಿಸ್ತಿದೆ ರೀ. ನಿಮ್ಗೆ ಅನ್ಸುತ್ತೆ? ಗಂಟೆಗೂ ಒಂದೊಂದ್ಸಾರಿ ಒಂದೊಂದ್ ತರ ಅನ್ಸುತ್ತೆ. ಹಾಗಂತ ಇವ್ರ ಮನೆ ನರಕಕ್ಕೆ ನನ್ನ ಮಗಳನ್ನ ಕಳ್ಸಕ್ಕಾಗತ್ತಾ? ಭಾರ್ಗವಿ ಕೇಸ್ ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ವಲ್ಲ. ಇಷ್ಟೊತ್ತಾಯ್ತು ನೋಡು, ಇನ್ನೂ ಅಣ್ಣ ಬಂದಿಲ್ಲ ಮನೆಗೆ. ಅಯ್ಯೋ ಕಲ್ಪನಾ, ಹೆದರ್ಸ್ಬೇಡ, ಸುಮ್ನೆ ಇರು. ಏನಾಗಿದೆಯೋ ಏನೋ ಅಂತ ಬೇರೆ ಗೊತ್ತಾಗ್ತಾ ಇಲ್ಲ. ಕೇಬಲ್ ಬೇರೆ ಕಟ್ ಆಗಿದೆ. ಟಿವಿಲಾದ್ರೂ ಗೊತ್ತಾಗ್ತಿತ್ತು. ನಮ್ ಭಾರ್ಗವಿ ಗೆದ್ಲೋ ಸೋತ್ಲೋ, ಅವಳು ಮತ್ತೆ ಜೈಲಿಗೆ ಹೋಗದೆ ಇರೋ ಹಾಗೆ ಆ ದೇವ್ರೆ ಅವಳನ್ನ ಕಾಪಾಡ್ಬೇಕಪ್ಪ. ಅವಳ ಪರವಾಗಿ ಅದ್ ಯಾರು ವಾದ ಮಾಡಿದ್ರು, ಯಾರು ಸಹಾಯ ಮಾಡಿದ್ರು, ನಂಗೆ ತುಂಬಾ ಭಯ ಆಗ್ತಾ ಇದೆ ಕಣೆ. ಅಯ್ಯೋ, ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಅಣ್ಣಂಗ್ ಒಂದು ಫೋನ್ ಮಾಡಿದ್ರೆ ವಿಷಯ ಗೊತ್ತಾಗುತ್ತಲ್ವಾ. ಇರು, ಫೋನ್ ತಗೊಂಡ್. ಕಲ್ಪನಾ, ಬಂದ್ರು ಇವ್ರು ನೋಡು. ರೀ, ಯಾಕೆ ಇಷ್ಟು ಲೇಟು? ಏನಾಯ್ತು ಕೇಸು? ಭಾರ್ಗವಿ ಆರಾಮಾಗಿದ್ದಾಳೆ ತಾನೆ? ಭಾರ್ಗವಿ, ಹೇಗಿದ್ಯಾ ಭಾರ್ಗವಿ? 2 ದಿವಸ ಜೈಲಲ್ಲಿ ಹೇಗಮ್ಮ ಕಳೆದೆ? ನಿನ್ಗೆ ಅವ್ರೇನು ತೊಂದರೆ ಮಾಡಿಲ್ಲ ತಾನೆ? ಇಲ್ಲ ಅಮ್ಮ. ಎಲ್ಲಾರ್ಗೂ ಯಾವಾಗ್ಲೂ ಒಳ್ಳೇದನ್ನೇ ಬಯಸ್ತೀಯ ನೀನು. ಆದ್ರೆ ನಿನಗೆ ಯಾಕೆ ಇಷ್ಟೊಂದು ಕಷ್ಟ ಬರ್ತಾ ಇದೆ ಭಾರ್ಗವಿ? ನೀನ್ ಹೇಗಿದ್ಯೋ, ಏನಾಯ್ತು ಅನ್ನೋ ಭಯದಲ್ಲಿ ನಾವೆಲ್ಲ ಜೀವ ಕೈಲಿ ಹಿಡ್ಕೊಂಡು ಕೂತಿದ್ವಿ. ಈಗ ನೀನನ್ನು ನೋಡಿದ್ಮೇಲೆ ಮನಸ್ಸಿಗೆ ಸಮಾಧಾನ ಆಯ್ತು. ಅಮ್ಮ, ಇವಾಗ ಬೇಲ್ ಸಿಕ್ಕಿದ್ಯಲ್ಲ, ನೀನ್ ಸಮಾಧಾನ ಮಾಡ್ಕೊ. ನಾನು ಆರಾಮಾಗೇ ಇದ್ದೀನಿ. ಬಾ, ಮನೆ ಒಳಗೆ ಹೋಗೋಣ ಬಾ. ಒಂದ್ ನಿಮಿಷ ಇರೋದಕ್ಕೆ. ಏನ್ ಕಲ್ಪನಾ? ದೃಷ್ಟಿ ತೆಗೆದ್ಬಿಡೋಣ ಇರು. ಓ, ತೆಗಿ. ಅರ್ಜುನ್ ಕಣ್ಣು, JP ಕಣ್ಣು, ಎಲ್ಲಾರ ಕೆಟ್ಟ ಕಣ್ಣು ನಾಶ ಆಗೋಗ್ಲಿ. ರೀ, ನಮ್ ಭಾರ್ಗವಿ ಮನೆಗ್ ಬಂದಾಯ್ತಲ್ಲ, ನೀವ್ಯಾಕೆ ಇನ್ನೂ ಸಪ್ಗಿದ್ದೀರಾ? ಅಣ್ಣ, ನಿನ್ ಸಾಧನೆ ಏನ್ ಕಮ್ಮಿನಾ? ಒಂದ್ ದೊಡ್ಡ ಲಾಯರ್ನ ಹುಡುಕಿ ಮಗಳಿಗೆ ಬೇಲ್ ಕೊಡ್ಸೇ ಬಿಟ್ಟಿಯಲ್ಲ. ಈಗ ನನಗ್ ಸಮಾಧಾನ ಆಯ್ತು ನೋಡು. ಬೇಲ್ ಕೊಡ್ಸಿದ್ ನಾನಲ್ಲ. ನೀವಲ್ವಾ? ಮತ್ತಿನ್ಯಾರು? ನನ್ನ ಗಂಡ ಅರ್ಜುನ್. ನಿಮ್ಮ ಆಸೆ ಈಡೇರ್ಸಕ್ಕೆ ನಾನು ತುಂಬಾನೇ ಪ್ರಯತ್ನ ಪಟ್ಟಿದ್ದೀನಿ. ಆದರೆ ನನ್ನ ಕನಸು ಸ್ವಂತ ಬಿಸ್ನೆಸ್ ಮಾಡೋದು. ನನಗೆ ಇಂಟ್ರೆಸ್ಟ್ ಇಲ್ದಿರೋ ಒಂದು ಕೆಲಸನ ಜೀವನ ಪರ್ಯಂತ ಮಾಡಕ್ಕೆ ನನಗಿಷ್ಟ ಇಲ್ಲ. ದಯವಿಟ್ಟು ನನ್ನ ಆಸೆ ಪ್ರಕಾರ ಬದುಕಕ್ಕೆ ಬಿಟ್ಬಿಡಿ. ಜೀವನದ ಬೆಸ್ಟ್ ಡೇ ವರ್ಸ್ಟ್ ಡೇ ಒಂದೇ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಅನ್ಕೊಂತಿದ್ದೆ. ಆದ್ರೆ ಇವತ್ತು ಅದು ನಿಜ ಆಗಿದೆ. ನನ್ನ ಮಗ ನಾನು ಅನ್ಕೊಂಡ ಹಾಗೆ ಕೋರ್ಟ್ಗೆ ಬಂದಿದ್ದಾನೆ. ಲಾಯರ್ ಆಗಿ ನನ್ನ ಮುಂದೆ ನಿಂತಿದ್ದಾನೆ. ನಾನು ಹೇಳಿರೋ ಹಾದಿ ಬರ್ತಾನೆ ಅಂತ ಖುಷಿ ಪಡ್ಲು, ಅಥವಾ ನನ್ನ ವಿರುದ್ಧ ನಿಂತಿದ್ದಾನೆ ಅಂತ ದ್ವೇಷ ಮಾಡ್ಲು?
ಯಾಕೆ ಸಪ್ಪಗಿದೆಯಾ ಜೆಪಿ? ವಿಷಯ ನಿನಗೆ ಗೊತ್ತಿರುವಾಗ ಮತ್ತೆ ಯಾಕೆ ಸಪ್ಗಿದ್ಯಾ ಅಂತ ನೀನೇ ಕೇಳ್ತಿದ್ಯಾ ಶಕುಂತಲಾದೇವಿ? ಶಂಕದಿಂದ ಬಂದ್ರೇನೆ ತೀರ್ಥ ಆಗೋದು ಅಲ್ವಾ? ನಿನ್ನ ಬಾಯಾರನೆ ಕೇಳೋ ಆಸೆ, ಹೇಳು. ತುಂಬಾ ಚೆನ್ನಾಗಿ ವಾದ ಮಾಡ್ದ ಅಲ್ವಾ? ಇಷ್ಟು ದಿನ ಅರ್ಜುನ್ ಏನೇ ಸಾಧನೆ ಮಾಡಿದ್ರು, ಒಂದು ಕಂಪನಿ ಕಟ್ಟಿ ಬೆಳೆಸಿದ್ರು ಅವನನ್ನ ಅಪ್ರಯೋಜಕ ಅಂತಿದ್ದೆ. ಈಗ ನಿನ್ ಮಗ ನೀನ್ ಆಸೆ ಪಟ್ಟ ಹಾಗೆ ಕರಿಕೋಟ್ ಹಾಕೊಂಡಿದ್ದಾನೆ. ಅವನಿಟ್ಟು ಮೊದಲನೇ ಹೆಜ್ಜೆ ನೀನ್ ಕಟ್ಟಿರೋ ಕೋಟೆನೇ ಅಲುಗಾಡಿಸ್ತಿದೆ ಅಲ್ವಾ? ಹೀಗೆಲ್ಲ ಆಗ್ಬಹುದು ಅಂತ ಊಹೆನೇ ಮಾಡಿರ್ಲಿಲ್ಲ ಅಲ್ವಾ ಜೆಪಿ? ಅವನು ನನ್ನ ಮಗ. ಅವನ ಸಾಮರ್ಥ್ಯದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಶಕುಂತಲಾದೇವಿ. ಇನ್ಫ್ಯಾಕ್ಟ್ ಅದಕ್ಕೆ ಅವನನ್ನ ಲಾ ಪ್ರಾಕ್ಟೀಸ್ ಮಾಡುವಂತ ನಾನು ಒತ್ತಾಯ ಮಾಡಿದ್ದು. ಆದರೆ ಅವನು ಕೋರ್ಟ್ಗೆ ಬಂದ ಸಮಯ ಆರಿಸ್ಕೊಂಡಿರೋ ಕೇಸ್ ಸರಿಯಾಗಿಲ್ಲ. ಸರಿಯಾದ ಸಮಯ ಯಾವುದು ಅಂತ ನಾವು ನಿರ್ಧಾರ ಮಾಡಕ್ಕಾಗಲ್ಲ ಜೆಪಿ. ಯಾವ ಕೇಸನ್ ತಗೋಬೇಕು ಅಂತ ನಿರ್ಧಾರ ಮಾಡೋ ಸಾಮರ್ಥ್ಯ ಅವನಲ್ಲಿದೆ. ಮಾವ, ನಿಮ್ಮ ಮಗನೇ ನಿಮ್ ವಿರುದ್ಧ ನಿಂತಿದ್ದಾನೆ. ಇದನ್ನ ನೋಡ್ಕೊಂಡು ನೀವು ಸುಮ್ನೆ ಇದ್ದೀರಾ? ಅರ್ಜುನು ಜೆಪಿ ವಿರುದ್ಧ ನಿಂತಿಲ್ಲ, ಸತ್ಯದ ಪರ ನಿಂತಿದ್ದಾನೆ. ಅಷ್ಟೊಂದು ಖುಷಿ ಪಡಬೇಡಿ ಅಜ್ಜಿ. ಅವನು ಹೆಂಡತಿ ಗುಲಾಮ. ಛೀ, ಒಂದು ಹೆಣ್ಣು ಅನ್ನೋದನ್ನ ನೆನ್ಪಿಟ್ಕೊಂಡು ಮಾತಾಡು ಬೃಂದ ನೀನು. ಪ್ಲೀಸ್ ಭಾರ್ಗವಿ, ಮನೆಗೆ ಬನ್ನಿ ಪ್ಲೀಸ್. ನೀನ್ ಯಾಕೋ ಬಂದಿಲ್ಗೆ? ಅದು ಮಾತಾಡ. ನಿಮ್ಮಿಂದ ನಮಗೂ ಸಮಸ್ಯೆ ಬೇಡ, ನಮ್ಮಿಂದ ನಿಮ್ಗೂ ಸಮಸ್ಯೆ ಬೇಡ. ದಯವಿಟ್ಟು ಹೊರಡಿ. ಮಾವ, ದಯವಿಟ್ಟು ಒಂದೇ ಒಂದ್ ನಿಮಿಷ ನನ್ನ ಮಾತನ್ನ ಕೇಳಿ. ಬೇಕಾಗಿಲ್ಲ, ನಿಮ್ಮ ಸಂಜಾಸ್ತಿ ಮಾತು ನಮಗೆ ಬೇಕಾಗಿಲ್ಲ. ನನ್ನ ಮಗಳಿಗೆ ಬೇಲ್ಕೊಟ್ಟು ಬಿಡಿಸಿದ್ದೆ, ಧನ್ಯವಾದ. ಇನ್ನು ಮುಂದೆ ನನ್ನ ಮಗಳ ಚಿಂತೆ ನಿಮಗೆ ಬೇಕಾಗಿಲ್ಲ. ನನ್ನ ಮಗಳನ್ನ ನಾನು ನೋಡ್ಕೊಳ್ತೀನಿ, ನಾವೆಲ್ಲ ನೋಡ್ಕೊಳ್ತೀವಿ. ನನ್ನ ಮಗಳನ್ನ ನಿಮ್ಮ ಸಂಚಿಕೆ ಬಲಿಪಶು ಮಾಡಬೇಡಿ ಪ್ಲೀಸ್. ಮಾವ, ನಾನು ಯಾವುದೇ ಸಂಚು ಮಾಡಿಲ್ಲ. ದಯವಿಟ್ಟು ನನ್ನ ನಂಬಿ. ನನ್ನ ಭಾರ್ಗವಿನ ಮನ್ಸಾರೆ ಪ್ರೀತಿಸ್ತಿದ್ದೀನಿ. ಒಂದ್ ಮಾತು, ನಿನ್ನ ಮಾತನ್ನ ನಾನು ನಮ್ದೆ ಅಂತಲೇ ಇಟ್ಕೊ. ನಿಮ್ಮಪ್ಪ ಇದಾರಲ್ಲ ಜೆಪಿ, ಅವನು ಸುಮ್ಮನೆ ಬಿಟ್ಬಿಡ್ತಾನ? ನಿಮ್ಮ ಅಪ್ಪನ ಗೆಳೆಯ ಇದ್ದಾನಲ್ಲ ದ ಗ್ರೇಟ್ ಶಕ್ತಿ ಪ್ರಸಾದ್, ಅವನು ನನ್ನ ಮಗಳನ್ನ ಸುಮ್ಮನೆ ಬಿಟ್ಬಿಡ್ತಾನ? ಇವಳಿಗೆ ಅಂತ ಮನೆಯಲ್ಲಿ ಯಾರಿದ್ದಾರೆ? ರಾತ್ರಿ ಕಂಡ ಬಾವಿಗೆ ಬೆಳಿಗ್ಗೆ ಬೀಳೋದಕ್ಕಾಗೋದಿಲ್ಲ. ನೋಡಪ್ಪ, ಜಪ್ಪಯ್ಯ ಅಂದ್ರು ನನ್ನ ಮಗಳನ್ನ ನಿಮ್ಮ ಮನೆ ಕಳ್ಸಪ್ಪ. ಅದೇ ಆಂಟಿ, ಮಾವಾಗ ನೀವಾದ್ರೂ ಹೇಳಿ. ನೋಡಿ, ನನ್ ಭಾರ್ಗವಿ ಮೇಲಿರೋ ಪ್ರೀತಿಯಿಂದಾನೇ ಇಲ್ಲಿಗೆ ಬಂದಿರೋದು. ಡ್ಯಾಡ್ ಆಗ್ಲಿ ಮನೆಯವರಾಗ್ಲಿ ಭಾರ್ಗವಿಗೆ ಯಾವುದೇ ತೊಂದರೆ ಕೊಡ್ದಿರೋ ಹಾಗೆ ನಾನ್ ನೋಡ್ಕೋತೀನಿ. ಅವ್ರನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಂದು ಅತ್ತೆ. ರೀ, ಅಳಿಯಂದ್ರೆ ಬೇಲ್ ಕೊಡ್ಸಿದಾರಲ್ವಾ,
ಅವ್ರ ಮಾತಲ್ಲೂ ನಿಜ ಇದೆ ಅನ್ನಿಸ್ತಿದೆ ರೀ. ನಿಮ್ಗೆ ಅನ್ಸುತ್ತೆ, ಗಂಟೆಗೂ ಒಂದೊಂದ್ಸಾರಿ ಒಂದೊಂದ್ ತರ ಅನ್ಸುತ್ತೆ. ಹಾಗಂತ ಇವ್ರ ಮನೆ ನರಕಕ್ಕೆ ನನ್ನ ಮಗಳನ್ನ ಕಳ್ಸಕ್ಕಾಗತ್ತಾ? ಮಾತಾಡ್ತಾಳೆ. ಬಲ್ ಬಿಡೋ, ಬಾ ಅಪ್ಪ ಅಪ್ಪ ಮಾವ. ತಗೋ, ಇದನ್ನ ಇಟ್ಕೋ, ಇನ್ನೂ ಆಮೇಲೆ ಕೊಡ್ತೀನಿ. ಆದ್ರೆ ಇದು ನಾಟಕ ಅಂತ ನನ್ನ ನಿನ್ನ ಬಿಟ್ರೆ ಇನ್ಯಾರಿಗೂ ಗೊತ್ತಾಗ್ಬಾರ್ದು, ಪ್ಲೀಸ್. ಮತ್ತೆ ಹೀಗೆಲ್ಲ ಸುಮ್ನೆ ಬೈಯಲ್ಲ ತಾನೆ? ಅಯ್ಯೋ ಚಚೆ, ಇಲ್ಲಪ್ಪ, ಖಂಡಿತ ಬೈಯಲ್ಲ. ಸರಿ. ಭಾರ್ಗವಿನ್ ಮಟ್ಟ ಹಾಕಕ್ಕೆ ತಾಳಿ ಹೋಗೋ ಬರೋರ್ ಕೈಕಾಲೆಲ್ಲ ಹಿಡಿಬೇಕಾಗತ್ತೆ. ಇವಳೇನಾದ್ರೂ ತಿರುಗ್ ಬಿದ್ದು ಸತ್ಯ ಹೇಳ್ಬಿಟ್ರೆ ಕತೆ ಮುಗೀತು. ಮನೆ ಮಹಾರಾಣಿ ಅಂದಿದ್ ಮಾವನೇ ಮನೆ ಮಧ್ಯದಲ್ಲಿ ಗುಂಡಿ ತೋಡಿ ನನ್ನ ಹೂತಾಕ್ಬಿಡ್ತಾರೆ. ಇವಳನ್ನ ಬಳಸ್ಕೊಂಡು ಆದಷ್ಟು ಬೇಗ ಆ ಭಾರ್ಗವಿನ ಮತ್ತೆ ಜೈಲು ಕಳಿಸ್ಬೇಕು.